ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ನಡೀತಾ ಇದೆ. ಇದರ ಮಧ್ಯದಲ್ಲಿ ಇದೀಗ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಠಿಕಾಣಿಯನ್ನ ಹೂಡಿದ್ದಾರೆ. ಕುರ್ಚಿ ಕದನದ ಮಧ್ಯೆ ದೆಹಲಿಯಲ್ಲೇ ಡಿಸಿಎಂ ಡಿಕೆಶಿ ಠಿಕಾಣಿ. ಇದು ರಾಹುಲ್ ಗಾಂಧಿ ಜೊತೆ ಚರ್ಚೆಗೆ ಪ್ರಯತ್ನವನ್ನ ಮಾಡ್ತಾರೆ. ನಾಯಕತ್ವ ವಿಚಾರವನ್ನ ಚರ್ಚಿಸಲು ಕಾತುರದಿಂದ ಕಾಯ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿ ವೇಳೆ ಡಿಕೆ ಆಸೆಯಂತೆ ಚರ್ಚೆ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಪಂಚರಾಜ್ಯ ಚುನಾವಣೆ ಮುಗಿಲಿ, ಅಲ್ಲಿವರೆಗೂ ಕೂಡ ಸೈಲೆಂಟ್ ಇರಿ ಅಂತಾರ. ಏನ್ ಹೇಳ್ತಾರೆ ಆಗಿದ್ರೆ ರಾಹುಲ್ ಗಾಂಧಿ? ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಡಿಸಿಎಂ ಡಿಕೆಶಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ದೆಹಲಿಗೆ ಬನ್ನಿ, ಅಲ್ಲಿ ಮಾತುಕತೆಯನ್ನ ನಡೆಸೋಣ, ಇಲ್ಲಿ ಬೇಡ ಅಂತ ಕೂಡ ಹೇಳಿದ್ರು. ಅದಾದ ನಂತರ ದೆಹಲಿಗೆ ಪ್ರಯಾಣವನ್ನ ಕೂಡ ಮಾಡಿರುವಂತದ್ದು. ಕುರ್ಚಿ ಕದನದ ಮಧ್ಯೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಠಿಕಾಣಿಯನ್ನ ಹೂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾತುರದಿಂದ ಕಾಯ್ತಾ ಇರುವಂತದ್ದು. ಹಾಗಾಗಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬಹುದು, ಒಂದು ವೇಳೆ ಚರ್ಚೆ ಆಗತ್ತಾ ಆಗಲ್ವಾ, ಈ ರೀತಿಯಾದಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಅಸ್ಸಾಂ ರಾಜ್ಯದ ವಿಧಾನಸಭಾ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಅದಾದ ಬಳಿಕ ಇವತ್ತು ಕೂಡ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಇರುವಂತದ್ದು. ಇವತ್ತು ಸಂಜೆ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸ್ತಾರೆ. ಪ್ರಮುಖವಾಗಿ ಇವತ್ತು ಶತಾಯುತ ಪ್ರಯತ್ನ ಮಾಡಿ ರಾಹುಲ್ ಗಾಂಧಿ ಅವ್ರನ್ನ ಪ್ರತ್ಯೇಕವಾಗಿ ಭೇಟಿ ಆಗ್ಬೇಕು, ಸೋನಿಯಾ ಗಾಂಧಿ ಅವ್ರನ್ನು ಕೂಡ ಭೇಟಿ ಆಗ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು. ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಸಾಕಷ್ಟು ಒಂದು ಕಾತುರದಲ್ಲಿ ಕೂಡ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಸಹಿತ ಅವ್ರು ಹೇಳಿದ್ದಾರೆ, ಕಮ್ ಟು ಡೆಲ್ಲಿ ಅನ್ನುವಂತಹ ಪದವನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ದೆಹಲಿಯಲ್ಲಿ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ಲೇಬೇಕು, ನನ್ನ ಅವರ ಹಿಂದೆ ಮಾತು ಕೊಟ್ಟಿರ್ತಕ್ಕಂಥದ್ದು ನಡೆಸ್ಕೊಡ್ಲೇಬೇಕು ಅನ್ನುವಂಥದ್ದು, ಒಂದು ಆಗುತ್ತೋ ಆಗಲ್ವೋ ಎರಡರಲ್ಲಿ ಒಂದು ಹೇಳಲೇಬೇಕು ಅನ್ನುವಂತಹ ಹಠದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರಮುಖವಾಗಿರ್ತಕ್ಕಂತಹ ಬೇಡಿಕೆ ಕೂಡ ಇರ್ತಕ್ಕಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈ ಹಿಂದೆ ಮೊದಲು ಸಿಎಂ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾತುಕತೆ ಆಗಿದೆ ಅದರಂತೆ ಆ ಒಂದು ಅನ್ನುವಂತಕ್ಕಂಥದ್ದು ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಬಳಿ ತಮ್ಮ ಒಂದು ಬೇಡಿಕೆಯನ್ನು ಕೂಡ ಮುಂದಿಡಲಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಈಗ ದೆಹಲಿಯಲ್ಲಿ ನಡೆಸ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ. ಈ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಪಂಚರಾಜ್ಯ ಚುನಾವಣೆಯ ಒಂದು ಬ್ಯುಸಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರು ತಮ್ಮ ಅಭಿಪ್ರಾಯ ತಿಳಿಸುವಂತ ಸಂದರ್ಭದಲ್ಲಿ ಈ ಚುನಾವಣೆ ಆದ ಬಳಿಕ ಮಾತನಾಡೋಣ ಅನ್ನುವಂತಹ ಮಾತನ್ನ ಹೇಳ್ತಾರೋ ಅಥವಾ ಡಿಕೆ ಶಿವಕುಮಾರ್ ಅವ್ರಿಗೊಂದು ಕ್ಲಾರಿಟಿ ಕೊಟ್ಟು ಕಳಿಸ್ತಾರೋ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಚುನಾವಣೆಯ ಒಂದಿಷ್ಟು ತಯಾರಿಗಳಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ, ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇದು ರಾಜ್ಯಗಳ ಚುನಾವಣೆ ಕೂಡ ಇರುವಂತದ್ದು. ಹಾಗಾಗಿ ಯಾವತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ತಂತ್ರಗಾರಿಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ರಾಜ್ಯದ ವೀಕ್ಷಕರಾಗಿ ಕೂಡ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರಂತೆ ಬೇರೆ ಬೇರೆ ದೇಶದ ಹಲವು ರಾಜ್ಯಗಳ ನಾಯಕರಿಗೂ ಕೂಡ ಒಂದಿಷ್ಟು ಜವಾಬ್ದಾರಿ ಕೊಡುವ ಮುಖಾಂತರ ಅವರಿಗೆ ಕೆಲವೊಂದಿಷ್ಟು ಸೂಚನೆ ಕೊಡಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ಪಂಚರಾಜ್ಯ ಚುನಾವಣೆ ಆಗುವವರೆಗೂ ಕೂಡ ಸಮಾಧಾನವಾಗಿರಿ, ಒಗ್ಗಟ್ಟಿನಿಂದ ಮಾಡ್ಕೊಂಡು ಹೋಗಿ ಕೆಲಸವನ್ನ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೋ ಅಥವಾ ಒಂದು ಇಲ್ಲ ಡಿಕೆ ಶಿವಕುಮಾರ್ ಅವರ ಹಠ ಏನಿದೆ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟು ಕಳಿಸ್ತಾರೋ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.